ಎಲ್ಲರಿಗೂ ನಮಸ್ಕಾರ. ಇಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NSM ಸರ್ಟಿಫೈಡ್ ಟೆಕ್ನಿಕಲ್ ಅನಲಿಸ್ಟ್. ಮೊದಲು ನಿಫ್ಟಿ 50ಯಲ್ಲಿ ಏನಾಗಿದೆ? -29 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 196 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಸೆನ್ಸೆಕ್ಸ್ 13 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ನಮಗೆ ಬೇರಿಶ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ಇಂಡಿಯಾ ವಿಕ್ಸ್ -4.02% ಚೇಂಜ್ ಆಗಿರೋದು, ಇದು ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ETFs ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸ್ ಅಲ್ಲಿ ನ್ಯೂಟ್ರಲ್ ಟು ಬೇರಿಶ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ಗೋಲ್ಡ್ ಬೀಸ್, ಸಿಲ್ವರ್ ಬೀಸ್ ಅಲ್ಲಿ ಬೈಯಿಂಗ್ ಆಗಿರೋದು ಹಾಗೂ ಕ್ರೂಡ್ ಆಗಸ್ಟ್ ಫ್ಯೂಚರ್ ಅಲ್ಲಿ ನ್ಯೂಟ್ರಲ್ ಡೇಟಾನ ನಾವು ಅಬ್ಸರ್ವ್ ಮಾಡಬಹುದು. ಓವರ್ ಆಲ್ ಡೇಟಾ ನ್ಯೂಟ್ರಲ್ ಟು ಬೇರಿಶ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಅದೇ ರೀತಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ, ಸೋಮವಾರ ಒಂದು ಹ್ಯಾಮರ್ ನ ಕ್ರಿಯೇಟ್ ಮಾಡಿತ್ತು ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಆದರೆ ನಿನ್ನೆ ಒಂದು ಬೇರಿಶ್ ಕ್ಯಾಂಡಲ್ ನ ಫಾರ್ಮ್ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಅದೇ ರೀತಿಯಲ್ಲಿ ನಿಫ್ಟಿ ಬ್ಯಾಂಕ್ ಡೈಲಿ ಇಂಡಿಸಸ್ ಅಲ್ಲೂ ಕೂಡ ಒಂದು ರೆಡ್ ಕ್ಯಾಂಡಲ್ ನ ಫಾರ್ಮ್ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಇನ್ನು ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ, ಮೊದಲನೇದಾಗಿ ರೆಸಿಸ್ಟೆನ್ಸ್ 25,182 ಇವತ್ತಿನ ಮೊದಲನೇ ರೆಸಿಸ್ಟೆನ್ಸ್, 25,238 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಹಾಗೂ 25,255 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಸಪೋರ್ಟ್ಸ್ ಅಂತ ನೋಡೋದಾದ್ರೆ, 25,035 ನಮ್ಮ ಮೊದಲನೇ ಸಪೋರ್ಟ್ ಹಾಗೂ 24,881 ನಮ್ಮ ಎರಡನೇ ಸಪೋರ್ಟ್ ಹಾಗೂ 24,824 ಇದು ನಮ್ಮ ಮೂರನೇ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಕೀ ಲೆವೆಲ್ಸ್ ಅಂತ ಹೇಳಿದ್ರೆ 25,000 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡಿದ್ರೆ, 25,200 ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ಸೆಕ್ಟರಲ್ ಇಂಡಿಸಸ್ ನೋಡೋದಾದ್ರೆ, ನಿಫ್ಟಿ ಐಟಿ ನಿನ್ನೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬೇರಿಶ್ನೆಸ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಬೇರಿಶ್ನೆಸ್. FMGC ಸೆಕ್ಟರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಎನರ್ಜಿ ಸೆಕ್ಟರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಫಾರ್ಮಾ ಸೆಕ್ಟರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆಟೋ ಸೆಕ್ಟರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಹಾಗೂ ಮೆಟಲ್ ಸೆಕ್ಟರ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ಓವರ್ ಆಲ್ ಎಲ್ಲಾ ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1,279 ಕಂಪನಿಗಳು ಪ್ರೋಗ್ರೆಸಿವ್ ಅಲ್ಲಿ ಕ್ಲೋಸ್ ಆದ್ರೆ, 1,673 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋನ ಅಬ್ಸರ್ವ್ ಮಾಡೋಣ. 18 ಕಂಪನಿಗಳು ಪ್ರೋಗ್ರೆಸಿವ್ ಅಲ್ಲಿ ಕ್ಲೋಸ್ ಆದ್ರೆ, 32 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ 2 ಬ್ಯಾಂಕ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿ 10 ಬ್ಯಾಂಕ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಆಪ್ಷನ್ ಚೈನ್ ಅಲ್ಲಿ ಏನಾಗಿದೆ ಮಾರ್ಕೆಟ್ ಅಲ್ಲಿ? ಇನ್ ದ ಮನಿ ಕಾಲ್ ಆಪ್ಷನ್ ಅಲ್ಲಿ ಸೆಲ್ಲಿಂಗ್ ಆಗ್ತಿರೋದನ್ನ ನೋಡಬಹುದು. ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಅಲ್ಲಿ ಸೆಲ್ಲಿಂಗ್ ಆಗ್ತಿರೋದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿ ಇನ್ ದ ಮನಿ ಪುಟ್ ಆಪ್ಷನ್ ಅಲ್ಲಿ ಡೀಪ್ ಇನ್ ದ ಮನಿಯಲ್ಲಿ ಬೈ ಆಗ್ತಾ ಇರೋದನ್ನ ನೋಡಬಹುದು. ಅಟ್ ದ ಮನಿ ಪುಟ್ ಆಪ್ಷನ್ ಅಲ್ಲಿ ಸೆಲ್ ಆಗ್ತಿರೋದನ್ನ ನೋಡಬಹುದು. ಹಾಗೆ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಅಲ್ಲಿ ಸೆಲ್ ಆಗ್ತಾ ಇರೋದನ್ನ ನೋಡಬಹುದು. ಇದು ನಮಗೆ ಒಂದು ರೇಂಜ್ ಬೌಂಡ್ ಟು ಬೇರಿಶ್ ಡೇಟಾ ಅಂತ ಕರಿಬಹುದು ಅಥವಾ ಬೇರಿಶ್ ಕನ್ಸಾಲಿಡೇಷನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. PCI ರೇಷಿಯೋ 0.6 ಇದೆ. ಇದು ಕೂಡ ನಮಗೆ ಓವರ್ಸೋಲ್ಡ್ ಝೋನ್ ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಆಪ್ಷನ್ ಚೈನ್ ಅಲ್ಲಿ ಎಲ್ಲಿ ಹೆಚ್ಚು ಬದಲಾವಣೆ ಆಗಿದೆ ನೋಡೋಣ. 25,000 ಈ ಲೆವೆಲ್ಸ್ ಅಲ್ಲಿ ನಮಗೆ ಹೆಚ್ಚು ಜನ ಸೆಲ್ಲರ್ಸ್ ಇರೋದನ್ನ ನಾವು ನೋಡಬಹುದು. ಅದೇ ರೀತಿಯಲ್ಲಿ ಆಲ್ ಸೆಲ್ಲರ್ಸ್ ಸೈಡ್ ನೋಡೋದಾದ್ರೆ 25,100 ಮತ್ತು 25,200 ಈ ಲೆವೆಲ್ಸ್ ಅಲ್ಲಿ ನಮಗೆ ಹೆಚ್ಚು ಕಾಲ್ ಸೆಲ್ಲರ್ಸ್ ನ ನಾವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ನಾವು ಮಾರ್ಕೆಟ್ ಯಾವ ರೀತಿಯಲ್ಲಿ ಮೂವ್ಮೆಂಟ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಾದ್ರೆ, 25,200 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ ಹಾಗೂ 25,000 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ನಂತರದಲ್ಲಿ FIDI ಡೇಟಾ. FIIs ಕ್ಯಾಶ್ ಮಾರ್ಕೆಟ್ ಅಲ್ಲಿ 3,548 ಕೋಟಿ ಅಷ್ಟು ಸೆಲ್ ಮಾಡಿದ್ರೆ, DIIs 5,239 ಕೋಟಿ ಅಷ್ಟು ಬೈ ಮಾಡಿದ್ದಾರೆ. ಓವರ್ ಆಲ್ ನೆಟ್ ಅಂತ ನೋಡೋದಾದ್ರೆ ಇದು 1,600 1,700 ಕೋಟಿಯಷ್ಟು DIIs ಹೆಚ್ಚು ಬೈ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡೋದು, ವಿಚ್ ಇಸ್ ಇಂಡಿಕೇಟಿಂಗ್ ಬುಲ್ಲಿಶ್ನೆಸ್.
ಆದರೆ FIIs 3,548 ಕೋಟಿಯಷ್ಟು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿರೋದು, ವಿಚ್ ಇಸ್ ನಾಟ್ ಗುಡ್ ಫಾರ್ ದ ಮಾರ್ಕೆಟ್ ಹ್ಯಾಸ್ ಬುಲ್ಲಿಶ್ನೆಸ್, ವಿಚ್ ಇಸ್ ಇಂಡಿಕೇಟಿಂಗ್ ಬೇರಿಶ್ನೆಸ್. ಫ್ಯೂಚರ್ ಅಂಡ್ ಆಪ್ಷನ್ಸ್ ಸೆಗ್ಮೆಂಟಿಗೆ ಬರೋದಾದ್ರೆ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FIS 797 ಕೋಟಿಯಷ್ಟು ಸೆಲ್ ಮಾಡಿರೋದು ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೂ ಸ್ಟಾಕ್ ಫ್ಯೂಚರ್ ಅಲ್ಲಿ 1,515 ಕೋಟಿಯಷ್ಟು ಸೆಲ್ ಮಾಡಿರೋದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಓವರ್ ಆಲ್ FIS ಮೂರು ಕ್ಯಾಶ್ ಮಾರ್ಕೆಟ್ ಮತ್ತು F&O ಸೆಗ್ಮೆಂಟ್ ಅಲ್ಲೂ ಕೂಡ ಸೆಲ್ ಮಾಡ್ತಿರೋದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್. ಮೊದಲು ಗ್ಲೋಬಲ್ US ಫ್ಯೂಚರ್ಸ್ ನ ಅಬ್ಸರ್ವ್ ಮಾಡೋಣ. US ಫ್ಯೂಚರ್ಸ್ ಪಾಸಿಟಿವ್ ಅಲ್ಲಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಕ್ಯಾಶ್ ಮಾರ್ಕೆಟ್ ಅಲ್ಲಿ US ಮಾರ್ಕೆಟ್ ಡೋ ಜೋನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಆದ್ರೆ ನಾಸ್ಡಾಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ನೋಡಬಹುದು. ಸೊ ಓವರ್ ಆಲ್ ಡೇಟಾ ಬುಲ್ಲಿಶ್ ಅಂತ ಕರಿಬಹುದು. ಯುರೋಪಿಯನ್ ಮಾರ್ಕೆಟ್ ಡ್ಯಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, TSE 100 ನೆಗೆಟಿವ್ ನ್ಯೂಟ್ರಲ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. CAC 40 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ಸ್ ಇಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಬೇರಿಶ್ ಅಂತ ಕನ್ಸಿಡರ್ ಮಾಡಬಹುದು. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ನಿಕಾಯ್ ಈಗ ಓಪನ್ ಆಗಿದೆ, ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. 1000 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಇದು ನಮಗೆ ಸೂಪರ್ ಬುಲ್ಲಿಶ್ ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಚೈನಾ ಮಾರ್ಕೆಟ್ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೂ ಕಾಸ್ಪಿ ಕೊರಿಯನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಓವರ್ ಆಲ್ ಡೇಟಾ ಪ್ರಕಾರ ಅಮೆರಿಕನ್ ಮಾರ್ಕೆಟ್ ನಮಗೆ ಪಾಸಿಟಿವ್ ಕ್ಲೋಸ್ ಆದ್ರೆ ಯುರೋಪಿಯನ್ ಮಾರ್ಕೆಟ್ ನಮಗೆ ನೆಗೆಟಿವ್ ಇಂಡಿಕೇಟ್ ಮಾಡ್ತಾ ಇದೆ. ಆದರೆ ಏಷ್ಯನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ನಿಕಾಯ್ 225 ನಮಗೆ 1000 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಇದು ನಮಗೆ ಸೂಪರ್ ಬುಲ್ಲಿಶ್ ಅಂತ ಅಂದ್ಬಿಟ್ಟು ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಮಾರ್ಕೆಟ್ ಶುರು ಆಗಲು ಇನ್ನು 2 ಗಂಟೆ ಇದೆ, ನೋಡೋಣ ನಿಕಾಯ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು. EDRs ನಂತರದಲ್ಲಿ ಅಮೆರಿಕನ್ ಡಿಪಾಸಿಟರಿ ರಿಸಿಪ್ಟ್ಸ್. ಇನ್ಫೋಸಿಸ್ ADR ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ವಿಪ್ರೋ ADR ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ICICI ಬ್ಯಾಂಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, HDFC ಬ್ಯಾಂಕ್ ನೆಗೆಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ 5 ಕಂಪನಿಗಳಲ್ಲಿ 4 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಹಾಗೂ ಒಂದು ಕಂಪನಿ ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಇದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ಏನಾಗಬಹುದು? ಮೊದಲನೇದಾಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್. ನಿಫ್ಟಿನ ಅಬ್ಸರ್ವ್ ಮಾಡಿ, 25,166 ಇಲ್ಲಿ ರನ್ ಆಗ್ತಾ ಇದೆ. ನಿಫ್ಟಿ ಜುಲೈ ಫ್ಯೂಚರ್ 25,093. ಸೊ ನಿಫ್ಟಿ ಫ್ಯೂಚರ್ಸ್ ನಿಫ್ಟಿ ಇಂಡೆಕ್ಸ್ ನಮಗೆ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು ಪ್ರೀಮಿಯಂ ಪ್ರೈಸ್ ಅಲ್ಲಿ. ಹಾಗಾಗಿ ಗ್ಯಾಪ್ ಅಪ್ ಆಗುವ ಪಾಸಿಬಿಲಿಟಿ ಅಂತ ಹೇಳ್ಬೋದು. ಇನ್ನು ಮಾರ್ಕೆಟ್ ಅಲ್ಲಿ ಇಂದು 25,200 ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಹೇಳಿದ್ವಿ. ಸೊ ಹಾಗಾಗಿ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಆಗಿ ಬಿಗಿನಿಂಗ್ ಅಲ್ಲಿ ಒಂದು ಬುಲ್ಲಿಶ್ ರ್ಯಾಲಿನ ಮಾಡಿ 25,200 ನಂತರದಲ್ಲಿ 25,238 ಈ ಲೆವೆಲ್ಸ್ ಇಂದ ಒಂದು ಸೆಲ್ ಆನ್ ರ್ಯಾಲೀಸ್ ಆಗಿ ವಾಪಸ್ ಬರುವ ಚಾನ್ಸಸ್, ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ಇದು ಇವತ್ತಿನ ಮಾರ್ಕೆಟ್ ವ್ಯೂ ಆಗಿರುತ್ತೆ.